ಶ್ರೀ ವೀರಶೈವ ಲಿಂಗಾಯತ ಹಡಪದ ಅಪ್ಪಣ್ಣ ಸಮಾಜ ಸೇವಾ ಸಂಘದ ವತಿಯಿಂದ ದಾವಣಗೆರೆ ಜಿಲ್ಲೆ ಹಾಗೂ ತಾಲೂಕುಗಳ ಸಂಯುಕ್ತಾಶ್ರಯದಲ್ಲಿ 892ನೇ ಹಡಪದ ಅಪ್ಪಣ್ಣ ಜಯಂತ್ಯೋತ್ಸವವನ್ನು ಆಗಸ್ಟ್ 4ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಸಾಹಿತಿ ಎನ್.ಜೆ. ಶಿವಕುಮಾರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 11 ಗಂಟೆಗೆ ನಗರದ ಕುವೆಂಪು ಕನ್ನಡ ಭವನದಲ್ಲಿ ಜಿಲ್ಲಾಧ್ಯಕ್ಷ ಎಚ್ ಶಶಿಧರ್ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗಲಿದ್ದು, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬಿಜಾಪುರ ಜಿಲ್ಲೆಯ ತಂಗಡಗಿ ಮಠದ ಶ್ರೀ ಅನ್ನದಾನಿ ಭಾರತಿ ಹಡಪದ ಅಪ್ಪಣ್ಣ ಸ್ವಾಮೀಜಿ ಹಾಗೂ ದಾವಣಗೆರೆಯ ವಿರಕ್ತ ಮಠದ ಶ್ರೀ ಬಸವಪ್ರಭು ಸ್ವಾಮೀಜಿ ವಹಿಸಲಿದ್ದಾರೆ. ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ಮಾಜಿ ಸಚಿವ ಎಸ್.ಎಸ್. ಮಲ್ಲಿಕಾರ್ಜುನ್ ಉಪಸ್ಥಿತಿ ಇರಲಿದ್ದಾರೆ ಎಂದರು. ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಡಿ.ಜಿ. ಶಾಂತನಗೌಡ, ಶಿವಗಂಗಾ ಬಸವರಾಜ್, ಬಿ. ದೇವೇಂದ್ರಪ್ಪ, ಕೆ.ಎಸ್. ಬಸವಂತಪ್ಪ, ಸಮರ್ಥ ಶಾಮನೂರು, ಬಿಪಿ ಹರೀಶ್ ಹಾಗೂ ದೂಡ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ಸೇರಿದಂತೆ ಹಲವು ಗಣ್ಯರು ಆಗಮಿಸಲಿದ್ದಾರೆ ಎಂದರು. ಈ ವೇಳೆ ಸಮಾಜದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೆರವೇರಲಿದೆ. ಈಗಾಗಲೇ 15 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು, ಒಟ್ಟು 50 ವಿದ್ಯಾರ್ಥಿಗಳು ನೋಂದಾಯಿಸಿಕೊಳ್ಳುವ ನಿರೀಕ್ಷೆ ಇದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಶಶಿಧರ್, ವಿರೂಪಾಕ್ಷಪ್ಪ, ರುದ್ರೇಶ್ ಬಾಡ, ಗುರುಬಸಪ್ಪ, ಬಸವರಾಜ್, ಹನುಮಂತಪ್ಪ ಕರಿಕಟ್ಟೆ ಇದ್ದರು. ಅಪ್ಪಣ್ಣ ಸಮಾಜ ಸೇವಾ ಸಂಘ ರಿಜಿಸ್ಟರ್ ದಾವಣಗೆರೆ ಪ್ರತಿ ವರ್ಷವೂ ಕೂಡ ನಮ್ಮ ಘನ ಸರ್ಕಾರ ಎಲ್ಲ ಜಯಂತಿಗಳನ್ನು ಆಚರಿಸಿದಂತೆ ಕೆಲ ವರ್ಷಗಳಿಂದ ಹಡಪದ ಅಪ್ಪಣ್ಣ ಜಯಂತಿಯನ್ನು ಸರ್ಕಾರ ಜಿಲ್ಲಾ, ತಾಲೂಕು, ರಾಜ್ಯ ಮಟ್ಟದಲ್ಲಿ ಭಾಳ ಅತ್ಯಂತ ಒಂದು ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾಯಿದೆ. ಅದಕ್ಕಿಂತ ಮೊದಲು ಸಮಾಜ ಸಂಘಟನೆ ಮಾಡಲಿಕ್ಕೆ ಆಯಾ ಜಿಲ್ಲಾ, ತಾಲೂಕು ಮುಖಂಡರು ಈ ಜಯಂತ್ಯೋತ್ಸವವನ್ನು ಮಾಡ್ತಿದ್ದರು. ಈಗ ಈ ಒಂದು ಘನ ಸರ್ಕಾರ ಮಾಡೋದರಿಂದ ಇಡೀ ರಾಜ್ಯದ, ಜಿಲ್ಲೆಯ ಎಲ್ಲ ತಾಲೂಕುಗಳ ಜನರ ಸ್ಪಂದನೆಗೆ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು ನಾವು ಸ್ವಾಗತಾರ್ಹವನ್ನು ಮಾಡ್ತಾ, ಈ ಒಂದು ದಾವಣಗೆರೆ ಜಿಲ್ಲಾ, ತಾಲೂಕುಗಳ 892ನೇ ಹಡಪದ ಅಪ್ಪಣ್ಣ ಜಯಂತ್ಯೋತ್ಸವ 4/8/2026 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ನಡೆಯಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶ್ರೀಮಠದ ಸ್ವಾಮೀಜಿಯವರಾದ ಅನ್ನದಾನ ಭಾರತಿ ಹಡಪದ ಅಪ್ಪಣ್ಣ ಮಹಾಸ್ವಾಮಿಗಳು, ಸುಕ್ಷೇತ್ರ ತಂಗಡಗಿ ಮಠ, ಮುದ್ದೇಬಿಹಾಳ್, ವಿಜಾಪುರ ತಾಲೂಕು, ಹಾಗೆಯೇ ಪರಮಪೂಜ್ಯರಾದ ಡಾಕ್ಟರ್ ಶ್ರೀ ಬಸವಪ್ರಭು ಸ್ವಾಮೀಜಿಯವರು, ಶ್ರೀ ವಿರಕ್ತ ಮಠ, ದಾವಣಗೆರೆ. ಅಂದಿನ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವರು, ಸಂಸದರು, ದಾವಣಗೆರೆ, ಅಧ್ಯಕ್ಷತೆಯನ್ನು ಶ್ರೀ ಎಚ್ ಶಶಿಧರ್, ಜಿಲ್ಲಾಧ್ಯಕ್ಷರು, ಹಡಪದ ಅಪ್ಪಣ್ಣ ಸಮಾಜ ದಾವಣಗೆರೆ. ಆ ಒಂದು ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯನ್ನು ಸನ್ಮಾನ್ಯ ಎಸ್.ಎಸ್. ಮಲ್ಲಿಕಾರ್ಜುನರವರು, ಮಾಜಿ ಸಚಿವರು, ಹಾಲಿ ಶಾಸಕರು, ದಾವಣಗೆರೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಿ.ಜಿ. ಶಾಂತನಗೌಡರು, ಶಾಸಕರು, ಹೊನ್ನಾಳಿ, ಶಿವಗಂಗಾ ಬಸವರಾಜ್, ಶಾಸಕರು, ಚನ್ನಗಿರಿ, ಹಾಗೆಯೇ ದೇವೇಂದ್ರಪ್ಪ, ಶಾಸಕರು, ಜಗಳೂರು, ಎಸ್. ಬಸವಂತಪ್ಪ, ಶಾಸಕರು, ಮಾಯಕೊಂಡ, ಸಮರ್ಥ ಶಾಮನೂರು, ಶಾಸಕರು, ದಾವಣಗೆರೆ, ಬಿಪಿ ಹರೀಶ್, ಶಾಸಕರು, ಹರಿಹರ, ಹಾಗೆಯೇ ದೂಡದ ಅಧ್ಯಕ್ಷರಾಗಿರ್ತಕ್ಕಂಥ ಕೆ. ದಿನೇಶ್ ಶೆಟ್ಟಿಯವರು ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕರಾಗಿರ್ತಕ್ಕಂಥ ರವಿಚಂದ್ರವರು, ಹಾಗೆಯೇ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ದೇವು ಕೃಷ್ಣಪ್ಪ ಹಡಪದ್ರವರು, ರಾಜ್ಯಾಧ್ಯಕ್ಷರು, ಹಾಗೆಯೇ ಚಿದಾನಂದ ಬಾಸರಗೌಡವರು, ನಾಗರಾಜ್ ಸಜ್ಜಾಪುರ ಹಾಗೂ ಸಮಾಜದ ಎಲ್ಲ ಬಾಂಧವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಇಲ್ಲಿ ವಿಶೇಷವಾಗಿ ನಾವು ಪ್ರತಿ ವರ್ಷವೂ ಕೂಡ ಹಡಪದ ಅಪ್ಪಣ್ಣ ಸಮಾಜದ ವತಿಯಿಂದ 2025-26ನೇ ಸಾಲಿನಲ್ಲಿ SLC ಮತ್ತು PUC ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಸನ್ಮಾನವನ್ನು ಅವತ್ತು ಇಟ್ಕೊಳ್ಳಲಾಗ್ತದೆ. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಭಾಳ ವರ್ಷಗಳಿಂದಲೂ ಕೂಡ ಸಮಾಜದ ಒಂದು ಸಭೆಯಲ್ಲಿ ಹೇಳ್ತಿದ್ವಿ, ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮತ್ತು ಸಂಸ್ಕಾರವನ್ನು ಕೊಟ್ಟರೆ ಸಮಾಜ ಅತ್ಯಂತ ಪ್ರಬಲವಾಗಿ ಬೆಳೀಲಿಕ್ಕೆ ಕಾರಣ ಆಗ್ತದೆ ಅಂತ ಈ 30-35 ವರ್ಷಗಳಿಂದಲೇ ಹೇಳ್ತಕ್ಕಂಥದ್ದು. ಇವತ್ತು ಸಮಾಜದ ವಿದ್ಯಾರ್ಥಿನಿಯರು ಅತ್ಯಂತ ಒಂದು 95-96% ಕೂಡ ಆ ಒಂದು ಅಂಕಗಳನ್ನು ಗಳಿಸಿ ಸಮಾಜಕ್ಕೆ, ಆ ಒಂದು ವಿದ್ಯಾಸಂಸ್ಥೆಗೆ, ಹಾಗೆ ಎತ್ತ ತಂದೆ ತಾಯಿಗೆ, ಹುಟ್ಟಿದ ಊರಿಗೆ, ಸಮಾಜಕ್ಕೆ ಕೀರ್ತಿಯನ್ನು ತಂದಿರತಕ್ಕಂಥದ್ದು, ಅದು ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಅಂಥ ಒಂದು ಕಾರ್ಯಕ್ಕೋಸ್ಕರವಾಗಿ
ಸಮಾಜದ ಪ್ರತಿಭಾವಂತ ಜಿಲ್ಲಾ ಮಟ್ಟದಲ್ಲಿ ಯಾರು ಆ ಒಂದು ವಿದ್ಯಾರ್ಥಿಗಳ ಅಂಕಗಳನ್ನು ಮತ್ತು ಭಾವಚಿತ್ರವನ್ನು ಕಳಿಸ್ತಾರೆ ಅವರಿಗೆ ಅಭಿನಂದನಾ ಪತ್ರವನ್ನು ಕೊಟ್ಟು ಅವರಿಗೆ ಒಂದು ಸನ್ಮಾನವನ್ನು ಮಾಡುವ ಮುಖಾಂತರವಾಗಿ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ಷೇತ್ರದಲ್ಲಿ ವಿದ್ಯಾಭ್ಯಾಸದಲ್ಲಿ ತೊಡಗಲಿ ಅಂತ ಪ್ರೋತ್ಸಾಹವನ್ನು ಮಾಡ್ತಕ್ಕಂಥದ್ದು. ಮತ್ತು ಇನ್ನೊಂದು ಅತ್ಯಂತ ಪ್ರಮುಖವಾಗಿ ನಮ್ಮ ಸಮಾಜದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಎಚ್ ಶಶಿಧವರು ಅವಿಶ್ರಾಂತವಾಗಿ ಈ ಸಮಾಜದ ಸಂಘಟನೆಗೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಂದಿನ ದಾಸೋಹವನ್ನು ಪ್ರಸಾದ ದಾಸೋಹವನ್ನು ಬಸವ ಕಲಾಲೋಕ ಬಸಾಪುರ ಅವರು ನಡೆಸ್ಕೊಡ್ತಕ್ಕಂಥದ್ದು. ಹೀಗೆ ಈ 10 ಹಲವು ಕಾರ್ಯಕ್ರಮಗಳು. ಇನ್ನೊಂದು ಮುಖ್ಯವಾಗಿ ವಿಶೇಷ ಏನು ಅಂತಂದರೆ, ನಾವು ಭಾಳ ವರ್ಷಗಳಿಂದಲೂ ಕೂಡ ಸಮಾಜಕ್ಕೆ ಒಂದು ನಿವೇಶನ ದೊರೆತಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ದೂಡಾದಿಂದ ಸುಮಾರು GMIT ಮತ್ತು DC ಆಫೀಸಿನ ಮುಂಭಾಗದಲ್ಲಿ ಅಲ್ಲಿ ರಶ್ಮಿ ಶಾಲೆಯ ಹತ್ತಿರ